ಗುರು, ನಾನು ಇದುವರೆಗೂ ಎಷ್ಟೋ ಕೋಟೆ ಕೊತ್ತಲಗಳನ್ನು ನೋಡಿಬಿಟ್ಟಿದ್ದೆ, ಆದರೆ ಇಂಥ ಕೋಟೆನ, ಇಂಥ ಬಲಿಷ್ಠವಾದ ಬೃಹತ್ತಾದ ಕೋಟೆಯನ್ನು ಹತ್ತಿ ಎಕ್ಸ್ಪ್ಲೋರ್ ಮಾಡ್ತಿರೋದು ಇದೇ ಮೊದಲನೇ ಬಾರಿಗೆ. ಮೊದಲು ಇಲ್ಲಿ ಮನೆ ಇತ್ತು. ಇದು ಮೊದಲು ಸಾವಿರಾರು ಜನರಿಗೆ ನೀರನ್ನು ನೀಡ್ತಾ ಇತ್ತು. ಇಲ್ಲಿಂದಾನೇ ಕುಡಿಯೋದಕ್ಕೆ ನೀರನ್ನು ಸರಬರಾಜು ಮಾಡ್ತಾ ಇದ್ರು. ಸೊ ಅದಕ್ಕೆ ಪ್ರತಿಯಾಗಿ ನಾವಿಲ್ಲಿ ಮೆಟ್ಲುಗಳನ್ನ ನೋಡ್ಬೋದು. ಸೊ ಆ ಮೇಲೆಯಿಂದ ಕೋಟೆ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಂದ ಜನ ಆಚೆಯಿಂದ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಕೆಳಗಡೆಗೆ ಮೆಟ್ಲುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಮೆಟ್ಲುಗಳನ್ನು ಬಳಸ್ಕೊಂಡು ಕೆಳಗಡೆ ಹೋಗಿ ಅಲ್ಲಿ ಹೋಗಿ ನೀರನ್ನು ತಗೊಂಡು ಬಂದು ಕುಡಿತಾ ಇದ್ರು. ಅದೇ ರೀತಿಯಾಗಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಸೊ ಈ ರೀತಿ ತೋರಿಸ್ತೀನಂತೆ. ಸೊ ಇಂಥ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳನ್ನು ನೋಡೋದ್ರಾಗ ಮತ್ತು ಜನರಿಗೆ ತಿಳಿಸೋದ್ರಾಗ ನನಗಂತೂ ಭಾಳ ಖುಷಿ ಐತ್ರಿ. ಸೊ ನಿಮಗೂ ಕೂಡ ಅದೇ ಖುಷಿ ಇಟ್ಕೊಂಡು ವಿಡಿಯೋನ ನೋಡ್ರಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಂಥ ಒಂದು ಮುಳ್ಳಿನ ಪೊದೆ ಒಳಗಡೆ ಹೋಗ್ಕೊಂಡು ಇಂಥ ಒಂದು ಸ್ಥಳ ನೋಡೋದಂದರೆ ನನಗೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಬಟ್ ಒಳಗಡೆ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇರ್ಬೋದು, ಇದೇ ನೋಡಿ ನಮ್ಮ ನಾಯಕರ ಇರುವಂತಹ ಜಾಗ. ಸೊ ಮುಂದೆನೇ ಒಂದು ಬಾವಿ ಇದೆ. ಇದೇ ಬಾವಿಯಲ್ಲಿ ಸಾವಿರಾರು ಜನರಿಗೆ ನೀರನ್ನು ಕೊಡ್ತಿದ್ದಂಥ ಬಾವಿ ಇವಾಗಲೂ ಕೂಡ ಇದೆ. ಆದರೆ ಅದು ನೀರು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ನಾನು ವಾಪಸ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾರಾದರೂ ಜೊತೆಗೂಡಿ ಬಂದರೆ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾವು ಇವಾಗ ಕೋಟೆಯನ್ನು ಸುತ್ತ ಆಗ್ತಾ ಕೋಟೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಇನ್ನೂ ಕಾಲು ಬಾಗಿದೆ, ಆದರೂ ಕೂಡ ತೋರಿಸ್ತೇನಂತೆ. ಜೈ ಶ್ರೀಕೃಷ್ಣ ದೇವರಾಯ. ನಾನು ಕುಂಬಿಟ್ಟು ಮೇಲೆ ಬಿಡೋಣ. ಗುರು, ನಾನು ಇದುವರೆಗೂ ಎಷ್ಟೋ ಕೋಟೆ ಕೊತ್ತಲಗಳನ್ನು ನೋಡಿಬಿಟ್ಟಿದ್ದೆ, ಆದರೆ ಇಂಥ ಕೋಟೆನ, ಇಂಥ ಬಲಿಷ್ಠವಾದ ಬೃಹತ್ತಾದ ಕೋಟೆಯನ್ನು ಹತ್ತಿ ಎಕ್ಸ್ಪ್ಲೋರ್ ಮಾಡ್ತಿರೋದು ಇದೇ ಮೊದಲನೇ ಬಾರಿಗೆ. ಇಲ್ಲಿ ನೋಡಿ ಎಷ್ಟು ಬಲಿಷ್ಠವಾಗಿದೆ ಅಂತಂದ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ನೂ ಆಚೆನೇ ಇದೆ. ಇದು ಮೇಲ್ಕೋಟೆ ಮಾತ್ರ, ಇನ್ನು ಕೆಳಕೋಟೆ ಬೇರೆ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ನೋಡ್ತಾ ಇರ್ಬೋದು ನೀವು ಪೂರ್ತಿ. ಸೊ ಅಲ್ಲಿಂದ ಮುಂದೆ ಕೆಳಗಡೆ ಮುಂದೆ ಕಾಣಿಸ್ತಾ ಇರ್ಬೋದು. ಸೊ ಅದು ಅಲ್ಲಿಂದ ಮುಂದೆ ನೋಡಿ, ಇಲ್ಲಿ ನಾವು ಎಲ್ಲಿವರೆಗೂ ಕಣ್ಣು ಕಾಣುತ್ತೆ ಅಲ್ಲಿವರೆಗೂ ಕೂಡ ಕೋಟೆಯ ಅವಶೇಷಗಳೇ ಕಾಣ್ತಾ ಇದ್ದೇವೆ. ಅಂದರೆ ಆ ರಾಜರು ಯಾವ ರೀತಿಯಾಗಿ ಕೋಟೆಯನ್ನು ಕಟ್ಕೊಂಡು ಇಲ್ಲಿ ಆಡಳಿತವನ್ನು ನಡೆಸಿರ್ಬೋದು. ಸೊ ಅದನ್ನು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿಯಾಗಿ ಇವರು ಆಳ್ವಿಕೆ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಇದನ್ನು ಉಳಿಸ್ಕೊಂಡೋಗೋದು, ಬೆಳೆಸ್ಕೊಂಡೋಗೋದು ಕೂಡ ನಮ್ಮ ಕೈಯಲ್ಲಿದೆ. ಸೊ ಬನ್ನಿ ಮುಂದೆ ಹೋಗೋಣ. ರಾಜರಿಗೆ ಮತ್ತು ಇಲ್ಲಿರುವ ಸೈನಿಕರಿಗೆ ರಕ್ಷಣೆ ನೀಡುತ್ತಿದ್ದಂತಹ ಕೋಟೆ ಇವತ್ತು ಜಾಲಿಕಂಟಿಗಳ ನೆಲೆಯಾಗಿದೆ. ಇಂಥ ಅಭೇದ್ಯವಾದ ಕೋಟೆಯನ್ನು ನೋಡೋಕೆ ನಿಜಕ್ಕೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಬನ್ನಿ ಇವಾಗ ಕೋಟೆಯ ಮೇಲುಗಡೆ ಹತ್ತೋಣಂತ. ಇದನ್ನು ಬಳಸ್ಕೊಂಡು ಇಲ್ಲಿಂದ ಆ ಕೋಟೆಯ ಮೇಲ್ಗಡೆ ಹತ್ತೋದಕ್ಕೆ ಜಾಗ ಇತ್ತು. ಸೊ ನೋಡಿ ತೋರಿಸ್ತೀನಂತೆ. ಈ ಕೋಟೆಯಲ್ಲಿ ಕೂಡೋದಕ್ಕೆ ಎಲ್ಲಿಯೂ ಕೂಡ ವಿಶ್ರಾಂತಿ ಸ್ಥಳಗಳಿಲ್ಲ. ತಿರುಗ್ತಾನೇ ಇರಬೇಕು ಬಿಸಿಲಲ್ಲಿ. ಏನಾದರೂ ತಿನ್ನೋದಕ್ಕೆ ಇಟ್ಕೊಂಬಂದರೆ ಪರವಾಗಿಲ್ಲ, ತಿನ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಏನೂ ತಗೊಂಡು ಬಂದಿಲ್ಲ ಅಂದರೆ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಬರಬೇಕಾದ್ರೆ ತಿನ್ನೋದಕ್ಕೆ ಏನಾದರೂ ತಗೊಂಡು ಬನ್ನಿ, ಇಲ್ಲ ಅಂದರೆ ನಂತರ ಅಪಾಪೋಲಿ ಥರ ಓಡಾಡಬೇಕಾಗತ್ತೆ. ಇಲ್ಲಿ ನೋಡಿ ಮುಂದೆ ಎಷ್ಟು ಅಪ್ಪಿದೆ. ಇದನ್ನು ಹತ್ಕೊಂಡು ಮೇಲೆ ಹೋಗ್ಬೇಕು. ಇದನ್ನು ಹತ್ಕೊಂಡು ಮೇಲೆ ಹೋಗೋಷ್ಟಲ್ಲಿ ಜೀವನನೇ ಬೇಸರ ಆಗಿಬಿಡುತ್ತೆ. ಆದರೂ ಪರವಾಗಿಲ್ಲ ಗುರು, ನಾವು ಇವಾಗ ಹತ್ತಕ್ಕೆ ಎಷ್ಟು ಬೇಸರ ಪಡ್ಕೊತ ಇದ್ದೀವಿ. ಆದರೆ ನಮ್ಮ ಪೂರ್ವಜರು ಯಾವ ರೀತಿ ಕಷ್ಟಪಟ್ಟು ಇಂಥ ಕೋಟೆಯನ್ನು ಕಟ್ಟಿರ್ಬೋದು ಅನ್ನೋದನ್ನು ಥಿಂಕ್ ಮಾಡಿಕೊಂಡ್ರೆ ನಾವು ಹತ್ತೋದು ಏನು ಕಷ್ಟ ಅಲ್ಲ ಅನಿಸುತ್ತೆ. ಪರವಾಗಿಲ್ಲ, ಬಿಟ್ಟರೆ ಪರವಾಗಿಲ್ಲ, ಇವತ್ತು ಈ ಕೋಟೆಯನ್ನು ಹತ್ತೀನಿ. ಕೋಟೆಯನ್ನು ಹತ್ತಿದೆ, ಬಟ್ ಇಲ್ಲಿಂದ ಕೆಳಗಡೆ ಹೋಗೋ ದಾರಿ ಹೆಂಗೆ ಅಂತ ಗೊತ್ತಾಗ್ತಿಲ್ವೇ. ಪರವಾಗಿಲ್ಲ, ಏನೋ ಒಂದು ಮಾಡೋಣ.
ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದಾಗಲೇ ಗೊತ್ತಾಗೋದಲ್ವ ನಾವೇನು ನೋಡ್ತಾ ಇದ್ವಿ ಏನು ಮಾಡ್ತಾಯಿದ್ವಿ ಅಂತ ಗೊತ್ತಾಗೋದು. ಹತ್ತೋಕೆ ಇಷ್ಟು ಕಷ್ಟ ಆಗಲಿಲ್ಲ, ಬಟ್ ಇಳಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಒಬ್ಬ ಇಲ್ಲಿ ನೋಡಿ ಎಷ್ಟು ಡೌನ್ ಇದೆ ಅಂತ. ಸ್ವಲ್ಪ ಕಾಲು ಜಾರಿದರೆ ಹೊಗೆನೆ. ಹುಷಾರಲ್ಲಿ ಹತ್ಕೊಂಡು ಹುಷಾರಲ್ಲಿ ಇಳಿಬೇಕು. ಸ್ನೇಹಿತರೆ, ಇವಾಗ ನಾವು ಹೊಂಟಿರೋ ಜಾಗ ಬಳ್ಳಾರಿ ಕೋಟೆಯ ಮೊದಲನೇ ಕೋಟೆ. ಈ ಕೋಟೆಯನ್ನು ಕಟ್ಟಿಸಿದವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ನಾಯಕರಾದಂತಹ ಹನುಮಪ್ಪ ನಾಯಕರು ಈ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ. ಬನ್ನಿ ಈ ಕೋಟೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣಂತೆ. ಸೊ ಬನ್ನಿ, ಇಲ್ಲಿ ಒಂದು ಹಿಡನ್ ಫಾಲ್ಟ್ ಇದೆ, ನೋಡೋಣ ಹೇಗಿದೆ ಅಂತಂದು. ಸ್ನೇಹಿತರೆ, ಇವಾಗ ನಾವು ಬಂದಿರೋ ಜಾಗ ಮದ್ದುಗಳನ್ನು, ಗುಂಡುಗಳನ್ನು, ಯುದ್ಧಕ್ಕೆ ಬೇಕಾಗುವ ಯಂತ್ರೋಪಕರಣಗಳನ್ನು ಬಚ್ಚಿಡುತ್ತಿದ್ದಂಥ ಜಾಗ ಇವಾಗ ಯಾವ ರೀತಿಯಾದಂಥ ದುಸ್ಥಿತಿಗೆ ಬಂದು ತಲುಪಿದೆ ಅಂತಂದ ನೋಡ್ಬೋದು. ಸೊ ಸ್ನೇಹಿತರೆ ನೋಡಿ, ಈ ರೀತಿಯಾದಂಥ ಒಂದು ಜಾಗ ಇದೆ ಮತ್ತು ಇದರಲ್ಲಿನೇ ಮದ್ದುಗಳನ್ನು ಶೇಖರಿಸಲಾಗಿದೆ ಅಂತಂದ ದಾಳಿಕೋರರಿಗೆ ಗೊತ್ತಾಗ್ತಿರಲಿಲ್ಲ. ಸೊ ಅದನ್ನು ಒಂದು ಬಲವಾಗಿಟ್ಕೊಂಡು ಇಲ್ಲಿರುವಂಥ ರಾಜರು ಇದೇ ಒಂದು ರೂಮಿನ ಒಳಗಡೆ ಯಂತ್ರ ಉಪಕರಣಗಳನ್ನು, ಮದ್ದುಗಳನ್ನು, ಸಿಡಿಮದ್ದುಗಳನ್ನು, ಗುಂಡುಗಳನ್ನು ಇಲ್ಲೇ ಶೇಖರಣೆ ಮಾಡಿ ಇಡಲಾಗ್ತಾ ಇತ್ತು. ಈ ಒಂದು ಜಾಗವನ್ನು ಕೆಲವೊಂದಿಷ್ಟು ವರ್ಷಗಳ ಕಾಲ ಹೈದರಾಬಾದಿನ ನಿಜಾಮರು ಹಾಗೂ ಬಿಜಾಪುರದ ಆದಿಲ್ ಶಾಹಿಗಳು ಆಳಿರುವ ಕಾರಣದಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ದೇವರುಗಳು ಇದ್ದು ಅನ್ನೋದಕ್ಕೆ ನಮ್ಗೆ ಗುರುತುಗಳು, ಕುರುಹುಗಳು, ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ಸೊ ಬನ್ನಿ ಕೋಟೆಯನ್ನು ನೋಡೋಣಂತ. ಸೊ ಸ್ನೇಹಿತರೆ, ಇಲ್ಲಿ ಕಾಣಿಸ್ತೈತಲ್ಲ, ಇದು ಕೋಟೆಯ ಮೊದಲ ಕೋಟೆ. ಇದು ವಿಜಯನಗರ ಸಾಮ್ರಾಜ್ಯದ ಅರಸ ಹನುಮಂತ ನಾಯಕನಿಂದ ನಿರ್ಮಿತವಾದಂತಹ ಬಳ್ಳಾರಿ ಕೋಟೆಯ ಮೇಲ್ಭಾಗ. ನೋಡಿ ಸ್ನೇಹಿತರೆ, ಬೃಹತ್ತಾದ ಕಂಬಗಳನ್ನು ಒಳಗೊಂಡಂತ ಒಂದು ಅಪಾರವಾದ ಮಂಟಪವನ್ನು ನಾವಿಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಆಳ್ವಿಕೆ ಮಾಡಿರುವಂಥ, ಇದನ್ನು ಕಟ್ಟಿಸಿರುವಂಥ ಹನುಮಪ್ಪ ನಾಯಕನಿಗೆ ಶಿಲ್ಪಕಲೆಯ ಬಗ್ಗೆ ಒಂದು ಅಪಾರವಾದ ಮನೋಭಾವನೆ ಇತ್ತು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದ್ರ ಹೊರನೋಟವನ್ನು ನೋಡೋದಾದ್ರೆ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದೆ. ಸ್ನೇಹಿತರೆ, ಈ ಒಂದು ಮಂಟಪದ ಒಳಗಡೆ ಒಂದು ಕೊಠಡಿ ಇದೆ. ನೋಡೋಣ ಬನ್ನಿ ಆ ಕೊಠಡಿ ಹೇಗಿದೆ ಅಂತ. ಸ್ನೇಹಿತರೆ, ಈ ಕೊಠಡಿಯ ಬಗ್ಗೆ ನಮಗನ್ಸಿರೋ ಪ್ರಕಾರ ಏನಂದ್ರೆ, ಇದನ್ನ ಒಂದು ಗುಂಡು ಮದ್ದುಗಳನ್ನು ಶೇಖರಣೆ ಮಾಡಕ್ಕೆ ಇಟ್ಟಿರ್ಬೋದು. ಇಲ್ಲ ಅಂದರೆ ಯುದ್ಧದಲ್ಲಿ ಸಿಕ್ಕಂಥ ಕೈದಿಗಳನ್ನು ಇದರಲ್ಲಿ ಬಂಧನದಲ್ಲಿ ಇಡೋದಕ್ಕೆ ಈ ಒಂದು ಕೊಠಡಿಯನ್ನು ಬಳಸ್ತಾ ಇರ್ಬೋದು. ಸೊ ಪ್ರೆಸೆಂಟ್ ಇವಾಗ ಈ ಕೊಠಡಿಯ ಗೋಡೆಯ ಮೇಲೆ ಈ ರೀತಿಯಾದಂಥ ಅವಾಚ್ಯ ಪದಗಳನ್ನು ಬರೆದು ಇಲ್ಲಿರುವಂಥ ಐತಿಹಾಸಿಕ ಸ್ಥಳವನ್ನು ಕಲುಷಿತಗೊಳಿಸುವಂಥ ಪ್ರಯತ್ನ ನಡೆದಿದೆ. ಇರುವಂಥ ಐತಿಹಾಸಿಕ ಸ್ಥಳಗಳನ್ನು ಉಳಿಸ್ಕೊಂಡು ಹೋಗೋಣ. ಸೊ ಬನ್ನಿ, ಇದ್ರ ಪಕ್ಕದಲ್ಲೇ ಮತ್ತೊಂದು ಕೊಠಡಿ ಇದೆ, ಅದು ಯಾವ ರೀತಿಯಾಗಿದೆ ಅಂತ ನೋಡೋಣ.